ಕಂಠೇ ಯಸ್ಯ ವಿರಾಜತೆ हि ಗರಳಂ ಗಂಗಾಜಲಂ ಮಸ್ತಕೆ ವಾಮಾಂಗೇ ಗಿರಿರಾಜರಾಜತನಯಾ ಜಾಯಾ ಭವಾನಿ ಸ್ಥಿತು ನಂದಿ ಸ್ಕಂಧಗಣಾಧಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋ हि ಸತತಂ ಕುರ್ಯಾ ಸದಾ ಮಂಗಲಂ। ಮಹಾದೇವನ ಸ್ಥಾನ ಕೇದಾರನಾಥನ ದಿವ್ಯ ಸ್ಥಾನದಿಂದ ಈಗ ಭಗವಂತ 6 ತಿಂಗಳಿಗಾಗಿ ಬಂದ್ ಮಾಡುವಂತ ಒಂದು ಪರಂಪರೆ ನಾಳೆಯಿಂದ ಪ್ರಾರಂಭವಾಗಿದೆ। ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಭಗವಂತನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ, ಭಗವಂತನ ಕೃಪೆ ಎಲ್ಲರಿಗೂ ಆಗಲಿ, ಎಲ್ಲರೂ ಸುಖ ಶಾಂತಿಯಿಂದ ಬಾಳಲಿ ಹಾಗೂ ಭಗವಂತನಿಗ ಜೀವನದಲ್ಲಿ ಒಂದು ಬಾರಿ ಭಗವಂತನ ಆ ಕೇದಾರನಾಥನ ದರ್ಶನವನ್ನ ಯಾರು ಮಾಡ್ತಾರೆ ಅವರಿಗೆ 7 ಜನ್ಮದ ಪಾಪ ನಿವಾರಣೆಯಾಗಿ ಅವರಿಗೆ ಮೋಕ್ಷವನ್ನ ಕೊಡುವಂತ ಕ್ಷೇತ್ರ ಅದು ಕೇದಾರನಾಥ। ಹಾಗಾಗಿ ಯಾರೇ ಭಕ್ತರು ಭಗವಂತನ ಕೇದಾರನಾಥಕ್ಕಾಗಿ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅವ್ರಿಗೆ ಜೀವನದಲ್ಲಿ ಒಂದು ಸಾರಿ ಭಗವಂತ ಕೇದಾರನಾಥನ ಜೀವನದಲ್ಲಿ ದರ್ಶನ ಸಿಕ್ಕರೆ ಸಾಕು, ಅವರ ಜೀವನ ಧನ್ಯವಾಗ್ತದೆ। ಎಲ್ಲ ಕಷ್ಟಗಳ ದೂರ ಆಗಿ ಸುಖ ಶಾಂತಿಯನ್ನು ಕೊಡುವಂತ ಭಗವಂತ ಕೇದಾರನಾಥನ ಕ್ಷೇತ್ರ ಇದೇ ಅಕ್ಟೋಬರ್ 23ನೇ ತಾರೀಕು ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ 8:30 ದೇವಸ್ಥಾನವನ್ನ 6 ತಿಂಗಳಿಗಾಗಿ ಬಂದ್ ಮಾಡಲಾಗ್ತದೆ। ಅವತ್ತಿನ ರಾತ್ರಿ ಅಂದ್ರೆ 22ನೇ ರಾತ್ರಿ 2 ಗಂಟೆಯಿಂದ ಸಮಾಧಿ ಪೂಜಾ ಕಾರ್ಯಗಳು ಪ್ರಾರಂಭವಾಗ್ತವೆ। 6 ಗಂಟೆವರೆಗೂ ಸಮಾಧಿ ಪೂಜೆ, ಅದಾದ್ಮೇಲೆ 2 ತಾಸು ಮತ್ತೆ ಭಗವಂತನ ದರ್ಶನ, ಸಮಾಧಿ ದರ್ಶನ, ಅದಾದ್ಮೇಲೆ 8:30 ಸರಿಯಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಕೇದಾರನಾಥನ ದೇವಸ್ಥಾನ ಮುಚ್ಚಲಾಗ್ತದೆ। ಅದಾದ್ಮೇಲೆ ಆ ಕೇದಾರನಾಥನ ಚಲಿ ವಿಗ್ರಹ ಉತ್ಸವ ಮೂರ್ತಿ ಇಲ್ಲಿಂದ ಹೊರಟು ಮೊದಲನೇ ಪಡಾವು ರಾಂಪುರ, 2ನೇ ಪಡಾವು ಗುಪ್ತ ಕಾಶಿ ವಿಶ್ವನಾಥ ಮಂದಿರ, 3ನೇ ಸ್ಥಾನ ಓಂಕಾರೇಶ್ವರ ಮಂದಿರ, ಪಂಚಕೇದಾರಗಳ ಗದ್ದಿಯ ಸ್ಥಾನ, ಕೇದಾರ ಪೀಠದ ವೈರಾಗ್ಯ ಪೀಠದಲ್ಲಿ 6 ತಿಂಗಳು ಆ ಭಗವಂತನ ಪೂಜೆ ಕಾರ್ಯಗಳು ಪ್ರಾರಂಭವಾಗ್ತವೆ। ಅಲ್ಲಿಂದ 6 ತಿಂಗಳ ಅಕ್ಷಯ ತೃತೀಯವರೆಗೂ ಭಗವಂತನ ದರ್ಶನ, ಕೇದಾರನಾಥನ ದರ್ಶನ ಅದು ಊಕಿಮಠ ಓಂಕಾರೇಶ್ವರ ಮಂದಿರದಲ್ಲಿ ಆಗ್ತದೆ। ಬರುವಂತವರು ಭಕ್ತರು ಓಂಕಾರೇಶ್ವರ ಮಂದಿರದಲ್ಲಿ ಬಂದು ಭಗವಂತನ ದರ್ಶನವನ್ನು ಪಡೆದು ಪುನೀತರಾಗಬೇಕಂತೇಳಿ ಭಗವಂತನಲ್ಲಿ ಪುನೀತರಾಗಬೇಕಂತೇಳಿ ಎಲ್ಲರ ಹತ್ರಲ್ಲೂ ನಾವು ಪ್ರಾರ್ಥಿಸುತ್ತಾ ಭಗವಂತ ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಹಾಗೂ ಭಗವಂತನ